ಮಾನ್ಯ ಪದಾಧಿಕಾರಿಗಳೇ, ನಡೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ, ಶಿಕ್ಷಕರ ಆರೋಗ್ಯ ಮೇಳ ಈ ಗ್ರಾಮಕ್ಕೆ ಬಂದಿರುವುದರಿಂದ ನಾನು ಈ ಗ್ರಾಮದವರೆಲ್ಲ ಇದರ ಪ್ರಯೋಜನವನ್ನು ಪಡೆದುಕೊಂಡ್ರೆ ಒಳ್ಳೆಯದು. ಏಕೆಂದರೆ ಈ ಒಂದೊಂದು ಕಾಯಿಲೆಯ ತಪಾಸಣೆಗೆ ನಾವು ದೂರದ ಅಥವಾ ಕುಂದಾಪುರ ಮಣಿಪಾಲಕ್ಕೆ ಹೋದರೆ ಅಲ್ಲಿ ಸಹ ಈ ಅದಕ್ಕೆ ಸಂಬಂಧಪಟ್ಟ ವೈದ್ಯರು ಆ ದಿನ ಸಿಗದೇ ಇರುವುದು, ಅದರ ಖರ್ಚು ವೆಚ್ಚ ಇದೆಲ್ಲ ಅಷ್ಟು ಸುಲಭದ ಮಾತಲ್ಲ. ಇವತ್ತು ನಮ್ಮ ಮನೆ ಬಾಗಿಲಿಗೆ ಬೀಜಾಡಿಗೆ ಮಣಿಪಾಲದಂಥ ಒಂದು ಆಸ್ಪತ್ರೆ ನುರಿತ ವೈದ್ಯರು ಇಲ್ಲೇ ಬಂದು ತಪಾಸಣೆಯನ್ನು ಮಾಡಿ ತಮ್ಮ ಆರೋಗ್ಯದ ಒಂದು ಚೆಕಪ್ಪನ್ನು ಮಾಡಿ ಅದಕ್ಕೇನು ಮುಂದೆ ಅಂದರೆ ಅಗತ್ಯ ಬಿದ್ದರೆ ಅದಕ್ಕೆ ಮುಂದಿನ ಚಿಕಿತ್ಸೆಗೆ ಸಹ ಒಂದು ದಾರಿಯನ್ನು ಅವರು ತಿಳಿಸ್ತಾರೆ. ಈ ಶಿಬಿರವನ್ನು ಇಲ್ಲಿ ಮಾಡಿದ್ದಾರೆ. ಇದರ ಸಂಪೂರ್ಣ ಈ ಜನವೇ ಈಗ ಬರ್ಬೋದು ಅಲ್ಲ, ಜನ ಇದ್ದಿದ್ರೆ ಇದು ಇಷ್ಟು ಕೆಲಸ ಮಾಡಿ ಮುತುವರ್ಜಿಯಿಂದ ಇವರೆಲ್ಲ ಸಂಘಟನೆ ಮಾಡಿ ಇವರಿಗೆ ಒಂದು ಭ್ರಮೆ ನಿರಸನ ಆಗ್ತದೆ. ಇದರ ಪ್ರಯೋಜನವನ್ನು ಜನರು ಪಡೆದಾಗ ಮಾತ್ರ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಆಗ್ತದೆ. ಕೆಲಸವನ್ನು ಮಾಡಿದವರಿಗೂ ಸಹ ಒಂದು ಮಾನಸಿಕ ತೃಪ್ತಿ ತರ್ತದೆ. ಇದೆಲ್ಲ ಈ ಸಂಘ ಸಂಸ್ಥೆಗಳು ಯಾವಾಗಲೂ ಅವರ ಕೆಲಸ ನಾನು ನೋಡ್ತಾ ಇರ್ತೇನೆ. ಇವರು ರೈಲ್ವೆ ರಕ್ಷಣಾ ವೇದಿಕೆ ಇರ್ಬೋದು, ಲಯನ್ಸ್ ಕ್ಲಬ್ನವರು ಇರ್ಬೋದು, ಅಂತರಾಳದವರು ಇರ್ಬೋದು, ಇವರೆಲ್ಲ ನಿರಂತರ ಬೇರೆ ಬೇರೆ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹ ಅಂತ ಹೇಳಿದರೆ ಇದರಲ್ಲಿ ಜನ ಭಾಗವಹಿಸಿ ಇದನ್ನು ಉಪಯೋಗಿಸಿಕೊಂಡ್ರೆ ಮಾತ್ರ ಇನ್ನೂ ಹೆಚ್ಚಿನ ಈ ಸೇವೆಗಳನ್ನು ಇಂಥ ಶಿಬಿರಗಳನ್ನು ಮಾಡಲಿಕ್ಕೆ ಅವರಿಗೂ ಒಂದು ಅವರ ಮನಸ್ಸಿಗೆ ಪ್ರೇರೇಪಣೆ ಸಿಗ್ತದೆ ಅಂತ ಹೇಳ್ತಾ ಈ ಶಿಬಿರ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿದ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತನಾಡ್ತೀನಿ. ಗ್ರಾಮ ಪಂಚಾಯತ್ ಪ್ರಕಾಶ್ ಪೂಜಾರಿ ಒಂದೆರಡು ಮಾತಾಡ್ತೀನಿ. ಬ್ರಹ್ಮದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಹಾಗೆ ವೇದಿಕೆಯಲ್ಲಿರುವ ಕಿರಣ್ ಕುಡಿಯರವರೇ, ಹಾಗೆ ಗಣ್ಯರೇ, ಹಾಗೆ ಗ್ರಾಮಸ್ಥರು, ಒಳ್ಳೆಯ ಗಣೇಶ ಪುತ್ರನ ಟೀಮು ಮತ್ತು ಒಂದು 5-6 ಕೊಟ್ಟರೆ ಇಲಾಖೆಯವರೆಲ್ಲ ಕೂಡ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಭಾರಿ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಊರಲ್ಲಿ ಸಮಸ್ಯೆ ಬಂದಾಗಲಿಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಬೇರೆ ಬೇರೆ ಒಳ್ಳೆಯ ಒಂದು ಹುದ್ದೆ ಇದ್ದಾರೆ ಮನೆಗೆ ಹೋಗಿ ಜನರು ಸಹಕಾರ ಕೇಳ್ತಾರೆ. ಇವತ್ತು ಜನ ತುಂಬ ಕಮ್ಮಿ ಆಗಿದೆ ಗಣೇಶನ. ಆದರೆ ಇವತ್ತೇನೋ ನಮ್ಮ ಸೊಸೈಟಿಯಲ್ಲಿ ಒಂದು ಕಾರ್ಯಕ್ರಮ ಇಟ್ಟಿದ್ರು, ಹಾಗಾಗಿ ಜನ ಎಲ್ಲ ಅಲ್ಲಿ ಲೈನ್ ನಿಂತಿದ್ರು, ಬರ್ತಾರೆ ಜನ. ಆದರೆ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ MLA ಕರೆಕ್ಟ್ ಟೈಮಿಗೆ ಬಂದಿದ್ರು. ಆದರೆ ನಾನು ಒಂದು 5 ನಿಮಿಷ ಲೇಟ್ ಆಯಿತು. ಆ ಟೈಮಿಗೆ ಮಾತ್ರ ಅವರು ಯಾವತ್ತೂ ಮರೆಯೋದಿಲ್ಲ. ಆದರೆ ಜನರಿಗೆ ಸೌಲಭ್ಯವನ್ನು ಜನರು ಇಲ್ಲಿ ನಮ್ಮ ಗಣ್ಯರೆಲ್ಲ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿದ್ರು, ಜನರು ಬರ್ತಾ ಇಲ್ಲ ಅಂದ್ರೆ ಭಾರಿ ಬೇಸರ ಸಂಗತಿ. ಯಾಕಂತ ಹೇಳಿದ್ರೆ ಒಳ್ಳೆಯ ಕಾರ್ಯಕ್ರಮ, ಹಾರ್ಟ್ ಆಗಲಿ ಕ್ಯಾನ್ಸರ್ ಆಗಲಿ ತುಂಬ ನಮ್ಮ ಬಿಜಾಡಿ ಗ್ರಾಮದಲ್ಲಿ ತುಂಬ ಜನ ಇದ್ದಾರೆ ಕ್ಯಾನ್ಸರ್ ಪೇಷಂಟ್. ಆದರೆ ಜನರಿಗೆ ಏನು ಟೆಸ್ಟ್ ಮಾಡಿದ್ರೆ ಏನೋ ಅವರಿಗೆ ಒಂದು ಹೆದರಿಕೆ ಇರ್ಬೋದು. ಹಾಗಾಗಿ ಜನ ಕಮ್ಮಿ ಆಗಿದೆ. ಅಲ್ಲಿ ಮುಂದಿನ ದಿನದಲ್ಲಿ ಇಂಥ ಕಾರ್ಯಕ್ರಮ ಎಲ್ಲ ಕಡೆ ಮಾಡಬೇಕಂತ ಅನಿಸುತ್ತಾ ನನ್ನ ಮಾತಿಗೆ ಮಾಡ್ತೇನೆ. ಅಂತರಾಳ ಫೌಂಡೇಶನ್ನ ಶ್ರೀನಾಥ್ ನಾಯ್ಕ ಅವರು ಮಾತಾಡ್ತಾರೆ. ವೇದಿಕೆಯ ಗಣ್ಯರೇ ಹಾಗೂ ಗ್ರಾಮಸ್ಥರೇ, ಹೇಳೋದ್ರಿಂದ ಇಲ್ಲ, ಈ ಕಾರ್ಯಕ್ರಮದ ಎಲ್ಲರೂ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಎಲ್ಲರ ಪ್ರಯೋಜನವನ್ನು ಪಡೆಯಲಿ ಅಂತ ಕೇಳ್ಕೊಳ್ಬೋದು ಹಾಗೂ ಶುಭ ಹಾರೈಸ್ತೀನಿ.
ಡಾಕ್ಟರ್ ಶೋಭಾ ಅವರು ಸ್ವಲ್ಪ ಮಾಹಿತಿಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮಾನ್ಯ ಶಾಸಕರೇ, ಪಂಚಾಯತ್ ಅಧ್ಯಕ್ಷರಾಗಿದ್ದರೆ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ಬಂಧುಗಳು, ಕ್ಯಾನ್ಸರ್ ಅವೇರ್ನೆಸ್ ಆಕ್ಚುಲಿ ಈ ಮಂತ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಅಂತೇಳಿ ನವೆಂಬರ್ ಆಚರಣೆ ಮಾಡ್ತಾ ಇದ್ರು. ಇವತ್ತಿನ ದಿನಗಳಲ್ಲಿ ನಮ್ಗೆ ಗೊತ್ತಿದೆ ಕಮ್ಯುನಿಕೇಬಲ್ ಡಿಸೀಸ್ಗಿಂತ ಸಾಂಕ್ರಾಮಿಕಗಿಂತ ಅಸಾಂಕ್ರಾಮಿಕ ರೋಗಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಚಿಕ್ಕ ಮಕ್ಕಳಲ್ಲೂ ಇವತ್ತು ಡಯಾಬಿಟಿಸ್ ಶುರುವಾಗ್ತಾ ಇದೆ, ಅದೇ ರೀತಿ ಕ್ಯಾನ್ಸರ್ಗಳು ಪತ್ತೆ ಆಗ್ತಾ ಇದೆ. ಕಾರಣ ನಮ್ಮ ಲೈಫ್ ಸ್ಟೈಲ್. ನಾವು ಇವತ್ತು ಏನಂದ್ರೆ ತುಂಬಾ ಸ್ಪೀಡ್ ಆಗಿ ಕಾಲ ಹೋಗ್ತಾ ಇದೆ, ಅದ್ರ ಜೊತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ, ನಮಗೆ ಟೈಮ್ ಇಲ್ಲ. ಯಾವುದೇ ರೀತಿಯಲ್ಲಿ ಲೋಕಲಿ ಅವೈಲೇಬಲ್ ಫುಡ್ ಅಂತ ಹೇಳ್ತೀವಿ, ನಮ್ಮ ಸುತ್ತಮುತ್ತ ನಾವು ಬೆಳೆದ ಆಹಾರವನ್ನು ನಾವು ಸೇವಿಸುವ ಬದಲು ಪ್ರೋಸೆಸ್ಡ್ ಫುಡ್, ಯಾವುದು ರೆಡಿ ಟು ಈಟ್ ಪ್ಯಾಕೇಜ್ ಅನ್ನ ಉಪಯೋಗಿಸ್ತಾ ಇದ್ದೀವಿ. ಆಮೇಲೆ ಎಣ್ಣೆಯನ್ನ ಜಾಸ್ತಿಯಾಗಿ ಉಪಯೋಗಿಸುವಂಥದ್ದು, ಇಂಥವರೆಲ್ಲ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿ ಈ ಕ್ಯಾನ್ಸರ್ಗಳು ಜಾಸ್ತಿಯಾಗಿ ಕಂಡು ಬರ್ತಿದೆ. ಎಕ್ಸಾಕ್ಟ್ ಕಾಸ್ ನಮ್ಗೆ ಗೊತ್ತಿಲ್ಲದೆ ಇದ್ರು ಇಂಥ ಒಂದು ಅನಾರೋಗ್ಯ ಪದ್ಧತಿಯಿಂದ ನಮ್ಮಲ್ಲಿ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತವೆ. ನಿಮ್ಗೆ ಗೊತ್ತಿದ್ದಾಗೆ ಈಗ ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಕಂಠದ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿಯಾಗಿ ಕಂಡು ಬರ್ತದೆ. ಅಂದ್ರೆ 27% ಅಷ್ಟು ಹೆಂಗಸರಲ್ಲಿ ಕಂಡು ಬರುವ ಕ್ಯಾನ್ಸರ್ಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಈಗ 2022ರಲ್ಲಿ ಸರ್ವೆ ಮಾಡಿದಾಗ ಭಾರತದಲ್ಲಿ 14 ಲಕ್ಷದವರೆಗೆ ಕ್ಯಾನ್ಸರ್ ಡಿಟೆಕ್ಷನ್ ಆಗಿದೆ. ಸಾಧಾರಣ 9 ಲಕ್ಷದಷ್ಟು ಡೆತ್ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ನಮ್ಮ ಮಕ್ಕಳ ಬಗ್ಗೆ ನಮಗೆ ಹೆದರಿಕೆ ಆಗ್ತದೆ. ಯಾಕಂದ್ರೆ ಇವತ್ತು ಏನೇ ಒಂದು ಅಸಹಜ ಒಂದು ಲಕ್ಷಣಗಳು ಕಂಡು ಬಂದ್ರೆ ನಮ್ಗೆ ಹೆದರಿಕೆ, ಮಕ್ಕಳಾಗಿ ನಮ್ಗೆ ಆಗಲಿ ಅಧ್ಯಕ್ಷ ಹೇಳಿದಂಗೆ ತೋರಿಸ್ಲಿಕ್ಕೆ ಹೆದರಿಕೆ ಆಗತ್ತೆ, ಏನಾದ್ರೂ ದೊಡ್ಡ ಕಾಯಿಲೆ ಇರಬಹುದೇನೋ ಅಂತ. ಖಂಡಿತ ಹೆದರಿಕೊಳ್ಬಾರ್ದು. ಯಾಕಂದ್ರೆ ನಮ್ಮಲ್ಲಿ ಈಗ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡಬೇಕಾದ್ರೆ ಒಂದು ನಾವು ಪ್ರಿವೆನ್ಷನ್ ಮಾಡಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅತಿ ಪ್ರಾಥಮಿಕ ಹಂತದಲ್ಲಿಯೇ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗಿ ಎಲ್ಲದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ಪ್ರಿವೆನ್ಷನ್, ಪ್ರೊಟೆಕ್ಷನ್, ಅರ್ಲಿ ಡಿಟೆಕ್ಷನ್ ಮತ್ತೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮ್ಮ ಸಾವಿನ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ನಾವು ಯಾವುದೇ ಆಹಾರವನ್ನು ಸೇವಿಸುವಾಗ ನೆನ್ಪಿಟ್ಕೊಳ್ಳಿ, ಶುಗರ್ ಅನ್ನ ಕಡಿಮೆ ಮಾಡಿ, ಸಾಲ್ಟ್ ಅನ್ನ, ಉಪ್ಪನ್ನ ಕಡಿಮೆ ಮಾಡಿ, ಎಣ್ಣೆಯನ್ನ ಕಮ್ಮಿ ಮಾಡಿ, ಫ್ಯಾಟ್ ಅನ್ನ, ಇವು ಮೂರನ್ನ ನಾವು ಕಡಿಮೆ ಮಾಡುವುದು. ಆಮೇಲೆ ವ್ಯಾಯಾಮಗಳನ್ನ ನಿರಂತರವಾಗಿ ನಿಯಮಿತವಾಗಿ ಮಾಡುವಂಥದ್ದು. ಉದಾಹರಣೆಗೆ ಒಂದು ವಾರದಲ್ಲಿ 150 ನಿಮಿಷಗಳಷ್ಟು ವ್ಯಾಯಾಮ ಮಾಡಬೇಕು. ಒಂದು ದಿನದಲ್ಲಿ 30 ನಿಮಿಷಗಳಷ್ಟು ವಾಕಿಂಗ್ ಮಾಡೋದು ಅಥವಾ ಈ ತರ ಯಾವುದೇ ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ದಿನಕ್ಕೆ 30 ನಿಮಿಷದಷ್ಟು ವ್ಯಾಯಾಮ ಮಾಡಿ, ವಾರದಲ್ಲಿ ಕನಿಷ್ಠ 5 ದಿನ ಮಾಡಿ. ನಾವು ಇವತ್ತು ಅದನ್ನ ಮಾಡ್ತಾ ಇಲ್ಲ, ಯಾಕಂದ್ರೆ ಸೆಡೆಂಟರಿ ಲೈಫ್ ಅಂತ ಹೇಳ್ತೀವಿ, ಕೂತ್ಕೊಂಡು ಓಡಾಡೋದು ಬಿಟ್ರೆ ನಾವು ವ್ಯಾಯಾಮ ಮಾಡ್ತಾ ಇಲ್ಲ. ಇದನ್ನ ನಾವು ನಿಯಮಿತವಾಗಿ ಮಾಡುವ. ಆಹಾರದಲ್ಲಿ ಉಪ್ಪನ್ನ ಕಡಿಮೆ ಮಾಡುವ. ಉಪ್ಪು ಜಾಸ್ತಿ ಆದಾಗ ನಮಗೆ BP ಜಾಸ್ತಿ ಆಗ್ತದೆ, ಬ್ಲಡ್ ಕ್ಲಾಟ್ ಆಗ್ಬೋದು, ಹಾರ್ಟ್ ಅಲ್ಲಿ ಕ್ಲಾಟ್ ಆಗ್ಬೋದು, ಬ್ರೈನ್ ಅಲ್ಲಿ ಕ್ಲಾಟ್ ಆಗ್ಬೋದು. ಇದರಿಂದ ನಾವು ಪ್ಯಾರಾಲಿಸಿಸ್ಗೆ ಹೋಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗ್ಬೋದು. ಅದಕ್ಕೋಸ್ಕರ ನಮ್ಮ ಆಹಾರದಲ್ಲಿ ಮತ್ತೆ ಎಣ್ಣೆ ಅಂಶ ನಾವು ಮೀನು ತಿನ್ನುವ, ಮಾಂಸ ತಿನ್ನುವ ತೊಂದರೆ ಇಲ್ಲ, ಬಟ್ ಆ ಡೀಪ್ ಫ್ರೈ ಅಂತ ನಾವು ಏನ್ ಹೇಳ್ತೀವೋ ಎಣ್ಣೆಯಲ್ಲಿ ಕರ್ದದ್ದನ್ನ ತಿನ್ನೋದನ್ನ ಕಡಿಮೆ ಮಾಡುವ. ಆಹಾರ, ಹಣ್ಣು ಮತ್ತೆ ತರಕಾರಿಗಳನ್ನ ಜಾಸ್ತಿಯಾಗಿ ಸೇವಿಸುವ. ನಮ್ಮಲ್ಲೇ ನಾವು ಬೆಳೀತಾ ಇರ್ತೀವಿ, ಯೂಶಲಿ ನಮ್ಮ ಬೀಜಾಡಿ ಮತ್ತೆ ಗೊರವಡಿ ಏರಿಯಾದಲ್ಲಿ ತರಕಾರಿಗಳನ್ನ ಜಾಸ್ತಿಯಾಗಿ ನಾವು ಬೆಳೀತಾರೆ, ನಾವು ಕೇಳುವಾಗ ಬೆಳಿತೀವಿ. ಬಟ್ ಅದನ್ನೇ ನಾವು ತಿನ್ನೋದಿಲ್ಲ, ಯಾಕಂದ್ರೆ ಮಾರಾಟ ಮಾಡಿ ಬರ್ತೀವಿ, ಅಲ್ಲಿ ರೆಡಿ ಟು ಈಟ್ ಏನಾದ್ರೂ ಇದ್ರೆ ಅದನ್ನ ತಂದು ತಿಂತೀವಿ. ಅದನ್ನ ಬೇಡ, ನಮ್ಮ ಆಹಾರವನ್ನು ನಾವು ಸೇವಿಸುವ ಅಂತ ಹೇಳ್ತೀವಿ. ಈ ರೀತಿ ಮಾಡಿದಾಗ ಖಂಡಿತವಾಗಿ ನಮ್ಮಲ್ಲಿ ಉಂಟಾಗುವ ಬೊಜ್ಜು, ಒಬೆಸಿಟಿ, ಈಗ ನಿಮ್ಗೆ ಗೊತ್ತಿದೆ ಸಣ್ಣ ಸಣ್ಣ ಮಕ್ಕಳಲ್ಲಿ ತೂಕ ಜಾಸ್ತಿ ಆಗುವಂಥದ್ದು. ಮಕ್ಕಳು ಕೂಡ ಇವತ್ತು ಆಟ ಆಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ ಒಬೆಸಿಟಿ ಇದೆ. ಅದರಿಂದ ಸಣ್ಣ ಮಕ್ಕಳಲ್ಲಿ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಇದೆ. ಮುಂದಿನ ಮಕ್ಕಳು, ಆ ಮಕ್ಕಳೇ ಮುಂದೆ ಅನಾರೋಗ್ಯಕ್ಕೆ ಈಡಾಗಬಹುದು. ಅದಕ್ಕೋಸ್ಕರ ಮಕ್ಕಳಲ್ಲಿಯೂ ಕೂಡ ನಾವು ಆಟ ವ್ಯಾಯಾಮಗಳಲ್ಲಿ ಇನ್ವಾಲ್ವ್ ಆಗುವಂತೆ ನೋಡ್ಕೊಳ್ಳುವ. ಹೆಲ್ತಿ ಫುಡ್ ಅನ್ನ, ಬ್ಯಾಲೆನ್ಸ್ಡ್ ಫುಡ್ ಅಂತ ನಾವು ಏನ್ ಹೇಳ್ತೀವೋ, ನಮ್ಮ ಆಹಾರದಲ್ಲಿ ಪ್ರೋಟೀನು, ಫ್ಯಾಟ್ ಸ್ವಲ್ಪ ಕಡಿಮೆ ಇರಬೇಕು, ಕಾರ್ಬೋಹೈಡ್ರೇಟ್, ಅದ್ರ ಜೊತೆಯಲ್ಲಿ ಬೇಳೆ ಕಾಳುಗಳು, ಫ್ರೆಶ್ ಆಗಿರುವ ತರಕಾರಿಗಳನ್ನ,
ಹಣ್ಣುಗಳನ್ನ ಸೀಸನಲ್ ಫ್ರೂಟ್ ಅಂತ ಹೇಳ್ತೀವಿ. ಯಾವ ಸೀಸನ್ ಅಲ್ಲಿ ಯಾವ ಹಣ್ಣು ಸಿಗ್ತದೆ, ಯಾವುದು ಚೀಪ್ ಆಗಿ ಸಿಗ್ತದೆ ಅದನ್ನ ನಾವು ತಿನ್ಬೇಕು. ಯಾಕಂದ್ರೆ ಈಗ ಇದು ಯಾವುದು ಆರೆಂಜ್ ಸೀಸನ್, ನಾವು ಆರೆಂಜ್ ಅನ್ನ ತಿನ್ನುವ, ದ್ರಾಕ್ಷಿ ಜಾಸ್ತಿಯಾಗಿ ಸಿಕ್ಕಿದಾಗ ದ್ರಾಕ್ಷಿಯನ್ನ ತಿನ್ನುವ. ಯಾಕಂದ್ರೆ ಪ್ರಕೃತಿ ಅನ್ನೋದು ನಮಗೋಸ್ಕರ ಕೊಟ್ಟಿರುವಂತಹ ಅದು ಕೊಡುಗೆ. ಅದನ್ನು ನಾವು ತಿಂದು ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವ ಹಾಗೆ ಇಂತಹ ಒಂದು ಕ್ಯಾಂಪ್ಗಳ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಂಡು ಅರ್ಲಿ ಡಿಟೆಕ್ಷನ್ ಆಗಿ ನಮ್ಮಲ್ಲಿ ಏನೇ ಕಾಯಿಲೆ ಇದ್ರು ಅತಿ ಬೇಗ ನಾವು ಅದನ್ನ ಡಿಟೆಕ್ಟ್ ಮಾಡಿಕೊಂಡು ಸೂಕ್ತವಾದ ಚಿಕಿತ್ಸೆಯನ್ನ ಪಡ್ಕೊಳ್ಳುವ. ಯಾಕಂದ್ರೆ ಕ್ಯಾನ್ಸರ್ ಏನೇ ಇದ್ರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲದೆ ಇದ್ರೆ ಅದು ನೀವು ಖಾಸಗಿ ಆಸ್ಪತ್ರೆಯಲ್ಲಿ ABRK ಮೂಲಕ ಅದನ್ನ ಪಡ್ಕೊಳ್ಬಹುದು. ಈಗ 70 ವರ್ಷದ ಮೇಲಿನವರಿಗೆ ವಯೋಬಂಧನ ಕಾರ್ಡ್ ಅಂತೇಳಿ ಶುರುವಾಗಿದೆ ಕೇಂದ್ರ ಸರ್ಕಾರದಿಂದ. ಒಂದು 5 ಲಕ್ಷದವರೆಗೆ 70 ವರ್ಷದ ಮೇಲಿನವರು APL ಇರ್ಬೋದು, BPL ಇರ್ಬೋದು. ಏಜ್ ಮಾತ್ರ ಕ್ರೈಟೀರಿಯಾ. 70 ವರ್ಷ ದಾಟಿದವರು ಒಂದು ಕಾರ್ಡ್ ಅನ್ನ ಮಾಡ್ಕೊಳ್ಬಹುದು. ಅದಕ್ಕೆ ವರ್ಷಕ್ಕೆ 5 ಲಕ್ಷ ಟಾಪ್ ಅಪ್. ಅವ್ರ ಮನೆಯಲ್ಲಿ BPL ಕಾರ್ಡ್ ಇದ್ರೂ ಸಹ ಬೇರೆಯವರಿಗೆ 5 ಲಕ್ಷದವರೆಗೆ ಸಿಗ್ತದೆ BPL ಆದ್ರೆ. ಬಟ್ ಇವರಿಗೆ ಎಕ್ಸ್ಟ್ರಾ 5 ಲಕ್ಷದವರೆಗೆ ಸರ್ಕಾರದ ಒಂದು ಅನುಕೂಲತೆ ಇದೆ. ಅದನ್ನ ಮಾಡಿಕೊಳ್ಳಿ. ಈ ಎಲ್ಲ ಪ್ರಯೋಜನಗಳನ್ನ ಎಲ್ಲ ಸಾರ್ವಜನಿಕರು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತಾ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ವಾಣಿಶ್ರೀಧರ್ ಸಭೆಯಲ್ಲಿರುವ ಮಾನ್ಯ ಶಾಸಕರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬಂದ ಎಲ್ಲ ಪದಾಧಿಕಾರಿಗಳೇ, ವೈದ್ಯಾಧಿಕಾರಿಗಳೇ ಮತ್ತು ನಮ್ಮ ಪ್ರೀತಿಯ ಜನರೇ, ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಾವು ಯಾಕೆ ಆಯೋಜನೆ ಮಾಡ್ತೇವೆ ಅನ್ನೋದು ನಿಮಗೆ ಒಂದು ಮಾಹಿತಿ ನೀಡಲು. ಕ್ಯಾನ್ಸರ್ ಯಾಕೆ ಬರ್ತದೆ, ಮೇಡಮ್ ಹೇಳಿದಾಗೆ ಈಗ ಡಯಾಬಿಟೀಸು ಮತ್ತು ಕ್ಯಾನ್ಸರ್ ಎರಡೂ ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್, ನಮ್ಮ ಜೀವನ ಶೈಲಿಯ ಒಂದು ತಪ್ಪುಗಳಿಂದಾಗಿ ಬರುವಂಥ ಕಾಯಿಲೆಗಳಂತ ಆಗಿದೆ. ಆಮೇಲೆ ಇಂಡಿಯಾವನ್ನು ಕ್ಯಾನ್ಸರ್ ಕ್ಯಾಪಿಟಲ್ ಅಂತ ಘೋಷಣೆ ಮಾಡಿದ್ದಾರೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ಇರುವಂಥ ಬಹಳಷ್ಟು ಹಳ್ಳಿಗಳಲ್ಲಿರ್ಬೋದು, ಪೇಟೆಗಳಿರ್ಬೋದು, ನಾವು ಮೊದಲಿಂದನೂ ಪ್ರಿವೆಂಟಿವ್ ಮೆಷರ್ಸ್ ಅಥವಾ ಹೇಗೆ ರೋಗವನ್ನು ತಡೆಗಟ್ಟಬಹುದು ಅನ್ನೋದರ ಮೆಷರ್ಸ್ ನಮ್ಮ ಸಂಸ್ಕೃತಿಯಲ್ಲೇ ಇದೆ. ಆದರೆ ಕೆಲವೊಂದು ಕಾರಣಗಳಿಂದ ನಾವು ಅದನ್ನು ಮರೆತು ಸ್ವಲ್ಪ ಮಾಡರ್ನೈಸ್ ಆಗಲಿಕ್ಕೆ ಹೋಗ್ತೇವೆ. ಸ್ವಲ್ಪ ಬೇರೆ ಥರ ಫುಡ್ಡನ್ನು ತಗೊಳ್ಳುವಂತಹ ಒಂದು ಪದ್ಧತಿಯನ್ನು ನಾವು ಅದರೊಳಗೆ ಅಳವಡಿಸ್ಕೊಳ್ತಾ ಇದ್ದೇವೆ. ಯಾಕಂದರೆ ಎಲ್ಲರಿಗೂ ಮಾಹಿತಿ ಇಲ್ಲ. ಈಗ ಕ್ಯಾಂಪ್ಗಳನ್ನು ಯಾಕೆ ಆಯೋಜನೆ ಮಾಡುವುದಂದರೆ ಎರಡು. ಒಂದು, ಕ್ಯಾನ್ಸರ್ ಅಂತ ಕೂಡ ಎಲ್ಲರಿಗೂ ಭಯ. ಅಯ್ಯೋ, ನಾನು ಹೋಗಿ ಪರೀಕ್ಷೆ ಮಾಡಿದರೆ ನನಗೆ ಕ್ಯಾನ್ಸರ್ ಆದರೆ ನಾನು ಮುಂದೆ ಏನು ಮಾಡೋದು ಅನ್ನುವಂಥ ಭಯಕ್ಕೆ ಕೆಲವರು ಬರುವುದಿಲ್ಲ. ಎರಡನೇದು, ಎಲ್ಲರ ಒಂದು 90% ಎಲ್ಲರಿಗೂ ಏನಾದ್ರು ಕಾಯಿಲೆ ಬಂದ ಮೇಲೆ ನೋಡುವ, ಡಾಕ್ಟರ್ ಹತ್ರ ಹೋದರೆ ಆಯ್ತು. ಯೂಶ್ವಲಿ ಎಲ್ಲರಿಗೂ ಅದೇ ಇರೋದು, ಕಾಯಿಲೆ ಬಂದ ಮೇಲೆ ನೋಡುವ, ಈಗ ನಾನು ಸರಿ ಇರ್ತೇನಲ್ಲ ಅಂತ ಅನ್ನುವಂಥ ಒಂದು ತಪ್ಪು ಕಲ್ಪನೆಗಳು ಜನರಲ್ಲಿ ಇರ್ತದೆ. ಇಂತಹ ಸಂಘ ಸಂಸ್ಥೆಗಳು, ನಮ್ಮ ಲಯನ್ಸ್ ಕ್ಲಬ್ ಇರ್ಬೋದು, ಅಂತರಾಳ ಫೌಂಡೇಶನ್ ಇರ್ಬೋದು, ನಾವು ಸಾಕಷ್ಟು ಈ ಶಿಬಿರಗಳನ್ನು ಮಾಡೋದು ಯಾಕಂದರೆ ಇಂಥ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲಿಕ್ಕೆ, ಅವರಿಗೆ ಅವೇರ್ನೆಸ್ ಮೂಡಿಸಲಿಕ್ಕೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಹೇಳಿದ್ರು, ಕ್ಯಾನ್ಸರ್ ಬಂದ ತಕ್ಷಣ ಹೆದರುವಂಥದ್ದೇನೂ ಇಲ್ಲ. ಆದರೆ ಯಾವ ಸ್ಟೇಜಲ್ಲಿ ಇದ್ರೂ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಬೇಕಾಗುವಂಥ ಮೆಷರ್ಸ್ ಅಷ್ಟು ನಮ್ಮ ದೇಶ ಮುಂದುವರೆದಿದೆ. ಸಾಕಷ್ಟು ಒಂದು ಡೆವಲಪ್ಮೆಂಟ್ ಕೂಡ ಕ್ಯಾನ್ಸರ್ ಕಾಯಿಲೆಗೆ ಈಗ ಕೇವಲ ಕೀಮೋಥೆರಪಿ ಕೊಡುವುದು, ರೇಡಿಯೋಥೆರಪಿ ಕೊಡುವುದು ಅಲ್ಲದೆ ಹಾರ್ಮೋನಲ್ ಥೆರಪಿ ಅಥವಾ ಟ್ಯಾಬ್ಲೆಟ್ಸಲ್ಲಿ ಒಂದು ಕಂಟ್ರೋಲ್ ಮಾಡುವಂತಹ ಒಂದು ಹೊಸ ಹೊಸ ಯೋಜನೆಗಳು ಬಂದಿದೆ. ಇದರ ಪ್ರಯೋಜನವನ್ನು, ಇದರ ಮಾಹಿತಿ, ಮೇನ್ಲಿ ಅವೇರ್ನೆಸ್, ನೀವು ಸಾಕಷ್ಟು ಸಂಘ ಸಂಸ್ಥೆಗಳು ಏನು ಪ್ರಯತ್ನ ಪಡಬೇಕಂದ್ರೆ ಅವೇರ್ನೆಸ್ ಕ್ಯಾಂಪನ್ನು ಮೊದಲು ಮಾಡಿ ಆಮೇಲೆ ನಾವು ಕ್ಯಾಂಪಿಗೆ ಬರಬೇಕಂತ ಒಂದು ನನ್ನದೊಂದು ಅನಿಸಿಕೆ. ಯಾಕಂದರೆ ಅವೇರ್ನೆಸ್ ಮೂಡಿಸಿದ ಕೂಡಲೇ ನಮ್ಗೆ ಗೊತ್ತಾಗ್ತದೆ, ಇದು ಭಯ ಪಡಲಿಕ್ಕೆ ಅಂತ ಇಲ್ಲ. ನಮ್ಗೊಂಚೂರು ಈಗ ಏನಾಗಿದೆ ಅಂದರೆ ಎಲ್ಲರೂ ಗೂಗಲ್ ಡಾಕ್ಟರ್ ಆಗಿಬಿಟ್ಟಿದ್ದೀವಿ ಅಲ್ವಾ. ಏನಾದರೂ ಒಂದು ನಮ್ಗೊಂಚೂರು ಎದೆನೋ ಇರ್ತದೆ, ಹಾಗಾಗಿ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಫಸ್ಟ್ ನೀವು ಗೂಗಲಲ್ಲಿ ಹುಡುಕ್ತೀರಿ. ಇದನ್ನು ದಯವಿಟ್ಟು ಮಾಡಬೇಡಿ. ನಿಮ್ಮ ವೈದ್ಯರು ನಿಮ್ಮ ಪಕ್ಕದಲ್ಲೇ ಎಲ್ಲಾದರೂ ಇರ್ತಾರೆ. ಈಗಂತೂ ನಮ್ಮ ಇದರಲ್ಲಿ ಎವ್ರಿ 1/2 ಕಿಲೋಮೀಟ್ರಲ್ಲಿ ನಮ್ಮ ಡಾಕ್ಟರ್ಸ್ ಇರ್ತಾರೆ. ಅವ್ರ ಹತ್ರ ಕೂತ್ಕೊಂಡು ಕರೆಕ್ಟಾದ ಮಾಹಿತಿಯನ್ನು ಕಲೆಕ್ಟ್ ಮಾಡಿ, ನನಗೆ ಯಾಕೆ ಇದು ಅಸಿಡಿಟಿಯಾ ಅಥವಾ ಹಾರ್ಟ್ ಸಂಬಂಧಿತ ಏನು ಕಾಯಿಲೆ ಉಂಟಾ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ. ಆದಷ್ಟು ಗೂಗಲಲ್ಲಿ ನೋಡಿಕೊಂಡು, ಕೆಲವರು ತುಂಬ ಹೆಲ್ತ್ ಫ್ರೀಕ್ ಅಂದರೆ ಹೆಲ್ತ್ ಬಗ್ಗೆ ಬಹಳಷ್ಟು ಒಂದು ನಾನು ಇದನ್ನು ತಿಂತೇನೆ ಅದನ್ನು ತಿಂತೇನೆ, ಕೆಲವೊಂದು ನಿಮ್ಮ ಬಾಡಿಗೆ ಅದು
ಅವರಿಗೆ ಆದರೆ ನಿಮಗೆ ಅದು ಆಗೋದಿಲ್ಲ. ಸೊ ಇದನ್ನು ಮಾಹಿತಿಯನ್ನು ನಿಮಗೆ ಪಡಿಬೇಕಾದ್ರೆ, ಅವೇರ್ನೆಸ್ ಬೇಕಾದರೆ ನೀವು ಡಾಕ್ಟರ್ ಹತ್ರನೇ ಹೋಗಬೇಕು. ದಯವಿಟ್ಟು ಈ ಒಂದು ಪ್ರಾಕ್ಟೀಸನ್ನು ನೀವು ಮಾಡಿಕೊಳ್ಳಿ. ಹಾಗೆ ಸಾಕಷ್ಟು ಜನರಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಅದರ ಪ್ರಯೋಜನವನ್ನು ನಮ್ಮ ಗ್ರಾಮಸ್ಥರು ತಗೊಳ್ಬೇಕು. ಹಾಗೆ ನಮ್ಮ ಮಾನ್ಯ ಕೊಡ್ಗೇರ್ ಹೇಳಿದ್ರೆ ಹಾಗೆ ಇಡೀ KMC ಇಲ್ಲಿ ಬಂದಿದೆ. ನೀವು ಅಲ್ಲಿ ಹೋಗಿ ಕಾಯುವಂಥದ್ದು ಅಥವಾ ಡಾಕ್ಟರ್ ಭಯ ಪಡುವಂಥದ್ದಿಲ್ಲ. ಇಲ್ಲೇ ಅವರು ಬಂದು ಒಂದು ಪ್ರೈಮರಿ ಡಿಟೆಕ್ಷನ್ ಅನ್ನು ಅವರು ಇಲ್ಲಿ ಮಾಡ್ತಾರೆ. ಇದನ್ನು ಏನು ಭಯ ಪಡದೆ ಬಂದು ನೀವು ಟೆಸ್ಟ್ ಮಾಡಿಸ್ಕೊಂಡು ಹೋದರೆ ಈ ಕ್ಯಾಂಪಲ್ಲೇ ತುಂಬ ಜನರಲ್ಲಿ ಕ್ಯಾನ್ಸರ್ ಡಿಟೆಕ್ಟ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ಆಗಿದೆ. ಹಾಗಾಗಿ ಇದನ್ನು ನೀವು ಸಾಕಷ್ಟು ಜನರಿಗೆ ತಿಳಿವಳಿಸ್ಬೇಕು. ಹಾಗೆ ಅವರಿಗೆ ಆ ಭಯವನ್ನು ತೆಗೆದು ಕ್ಯಾಂಪಿಗೆ ಬರುವ ಹಾಗೆ ಮಾಡಬೇಕನ್ನೋಂಥ ನನ್ನ ವಿನಂತಿ ಇದೆ. ಇಷ್ಟು ಹೇಳ್ತಾ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಮಣಿಪಾಲ KMC ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಪರವಾಗಿ ರಂಜನ್ ಅವರು ಮಾತಾಡಿದ್ದಾರೆ. ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ವಂದಿಸುತ್ತಾ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅಂತ ಹೇಳಿ ಇದರ ಹೆಡ್ ಆಫೀಸ್ ಇರುವಂಥದ್ದು ಬಾಂಬೆಯಲ್ಲಿ, ಬೆಂಗಳೂರಲ್ಲಿ ರೀಜನಲ್ ಆಫೀಸ್ ಇದೆ. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಮೈನ್ ನಮ್ಮ ಕೆಲಸ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ನಾವು ಕ್ಯಾನ್ಸರ್ನ ಅವೇರ್ನೆಸ್ಸನ್ನು ಹಾಗೆ ಸ್ಕ್ರೀನಿಂಗ್ ಕ್ಯಾಂಪ್ಗಳನ್ನು ಮಾಡ್ತೀವಿ. ಮೈನ್ ಆಗಿ ನಮ್ಮದು ಬಾಯಿಯೊಳಗಿನ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್. ಇವತ್ತಿನ ಈ ಶಿಬಿರದಲ್ಲಿ ಬಾಯಿಯ ಕ್ಯಾನ್ಸರ್, ಬಾಯಿ ಕ್ಯಾನ್ಸರಲ್ಲಿ ಈಗ ಬಿಳಿ ಮಚ್ಚೆ ಇರ್ಬೋದು, ಕೆಂಪು ಮಚ್ಚೆ ಇರ್ಬೋದು, ಬಾಯಿ ಓಪನ್ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು, ಗಂಟಲಲ್ಲಿ ನುಂಗ್ಲಿಕ್ಕೆ ಕಷ್ಟ ಆಗುವಂಥದ್ದು, ಮಾತಾಡುವಾಗ ಧ್ವನಿಗಳು ಚೇಂಜ್ ಆಗುವಂಥದ್ದು, ಅಂತಹ ಲಕ್ಷಣಗಳನ್ನು ಇದ್ದರೆ ಅಂಥವರು ಬಾಯಿಯೊಳಗಿನ ಟೆಸ್ಟ್ ಮಾಡಬೇಕಂತ ಡಾಕ್ಟರ್ಸನ್ನು ಮಾಡಬೇಕಾದ್ದು. ಹಾಗೆಯೇ ಸ್ತನದ ಆಕಾರಗಳು ಬದಲಾವಣೆ ಆಗುವಂಥದ್ದು, ಸ್ತನದ ಚರ್ಮದಲ್ಲಿ ಬದಲಾವಣೆ, ಸ್ತನದಲ್ಲಿ ಗಂಟು ಇರುವಂತಕ್ಕಂಥದ್ದು, ಹಾಗೆಯೇ ನಿಪ್ಪಲಲ್ಲಿ ಡಿಸ್ಚಾರ್ಜ್ ಆಗುವಂಥದ್ದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಅಂಥವರು ಸ್ತನದ ಸಂಬಂಧಪಟ್ಟಂತ ಇವತ್ತು ಐ ಬ್ರೆಸ್ಟ್ ಅಂತ ಹೇಳತಕ್ಕಂಥ ಒಂದು ಮಿಷನ್ ಇದೆ. ಅದರ ಮೂಲಕ ನಾವಿವತ್ತು ತಪಾಸಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಯೇ ಗರ್ಭಕಂಠದ ಕ್ಯಾನ್ಸರ್ಗೆ ಪ್ಯಾಸ್ಮಿಯರ್ ಅಂತ ಹೇಳತಕ್ಕಂಥ ಒಂದು ಟೆಸ್ಟ್ ಕೂಡ ಇದೆ. ಅದನ್ನು ಇವತ್ತು ನಾವು ಮಾಡ್ತೀವಿ. ಅದನ್ನೆಲ್ಲ ನೀವು ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾದಂತಹ ಡಾಕ್ಟರ್ಸ್ ನಿಮಗೇನು ಸಮಸ್ಯೆ ಇದ್ರೂ ಕೂಡ ಡಾಕ್ಟರ್ ಹತ್ರ ಕೇಳಿ ಅವರು ನಿಮಗೆ ತಿಳಿಸ್ತಾರೆ. ಬಾಯಿಯೊಳಗಿನ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ಇದ್ದು ತಪಾಸಣೆಯ ಫಲಿತಾಂಶ ಇವತ್ತೇ ನಿಮಗೆ ಗೊತ್ತಾಗ್ತದೆ. ಗರ್ಭಕಂಠದ ಕ್ಯಾನ್ಸರ್ನ ಪ್ಯಾಪ್ಸ್ಮಿಯರ್ ಟೆಸ್ಟ್ ರಿಪೋರ್ಟ್ 1 ತಿಂಗಳಾದ್ಮೇಲೆ ಇಲ್ಲಿ ಯಾರು ಕೋಆರ್ಡಿನೇಟರ್ ಇರ್ತಾರೋ ಅವರಿಗೆ ನಾವು ತಲುಪಿಸ್ಕೊಳ್ತೀವಿ. ನೀವು ಇಲ್ಲಿ ಎಲ್ರಿಗೂ ಅದನ್ನ ಮನೆಗೆ ತಲುಪಿಸ್ತಕ್ಕಂತಹ ಕೆಲಸವನ್ನ ಕೋಆರ್ಡಿನೇಟರ್ಗಳು ಮಾಡಬೇಕು. ಫಸ್ಟ್ ಆಫ್ ಆಲ್ ಇವತ್ತೇನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನಾವು ರಿಜಿಸ್ಟ್ರೇಷನ್ ಕೌಂಟರ್ ಇದೆ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರ ನಂತರ BP, ಶುಗರ್, ಜನರಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಅದರ ನಂತರ ಬಾಯಿಯೊಳಗಿನ ಕ್ಯಾನ್ಸರ್ ತಪಾಸಣೆ ಆಗುತ್ತೆ. ಅದರ ನಂತರ ಜನರಲ್ ಡಾಕ್ಟರ್ ECG ಬೇಕು ಅಂತ ಹೇಳಿದ್ರೆ, ಹಾರ್ಟಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಂಥವರಿಗೆ ನಾವು ECGಗೆ ರೆಫರ್ ಮಾಡ್ತಾರೆ ಡಾಕ್ಟರ್. ಹಾಗೆಯೇ ಎಲ್ಲ ಮಹಿಳೆಯರು ಕೂಡ ಗರ್ಭಕಂಠದ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ನ ತಪಾಸಣೆಯನ್ನು ಮಾಡ್ಕೊಳ್ಬೇಕು. ಸ್ತನ ಕ್ಯಾನ್ಸರ್ ಆದಮೇಲೆ ಒಂದು ಚೀಟ್ ಕೊಡ್ತೀವಿ. ಆ ಚೀಟನ್ನು ನೀವು ರಿಟರ್ನ್ ರಿಜಿಸ್ಟ್ರೇಷನ್ ಕೌಂಟರ್ಗೆ ತಲುಪಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಟೆಸ್ಟ್ ಮಾಡಿದ್ದಕ್ಕೆ ನಿಮಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ರೆ ಆ ಟೆಸ್ಟ್ ಚೀಟಿಯಲ್ಲಿ, ಗುರುತಿನ ಚೀಟಿಯಲ್ಲಿ ನಿಮ್ಮ ಇದನ್ನು ಬರೆದಿರ್ತಾರೆ. ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರ್, ಏನು ಸಮಸ್ಯೆ ಇದೆ ಅಂತ ಬರೆದಿರ್ತಾರೆ. ಈ ಕ್ಯಾಂಪ್ ಆದ ಮೇಲೆ ಸ್ತನ ಕ್ಯಾನ್ಸರ್ ಅಲ್ಲಿ ಅಥವಾ ಯಾವುದೇ ಒಂದು ಇದರಲ್ಲಿ ನಿಮಗೆ ಸಮಸ್ಯೆ ಇದೆ ಅಂತ ಆದರೆ ಹಾಸ್ಪಿಟಲ್ಗೆ ಒಂದು ಚೀಟ್ ಕೊಡ್ತಾರೆ, ರೆಫರೆನ್ಸ್ ಚೀಟ್ ಅಂತ. ಮೆಮೋಗ್ರಾಮಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಮತ್ತು ಮಣಿಪಾಲ ಆಸ್ಪತ್ರೆಯವರು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಒಂದು ನಿರ್ದಿಷ್ಟ ಒಂದು ದಿನ ಕೊಡ್ತೀವಿ. ಆ ದಿನ ಬಂದರೆ ಆ ಒಂದು ಮೆಮೋಗ್ರಾಮ್ ಅಥವಾ ಬಯಾಪ್ಸಿ ಫ್ರೀ ಆಗಿ ಮಾಡಿಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಎಲ್ಲ ಅತಿಥಿಗಳಿಗೆ, ಸಂಘ ಸಂಸ್ಥೆಗಳಿಗೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಸಂಸ್ಥೆ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಈ ಸಮಾಜದಲ್ಲಿ ಇನ್ನಷ್ಟು ಕ್ಯಾಂಪ್ಗಳನ್ನು ಮಾಡಬೇಕು ಅಂತಿದ್ರೆ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಇಂಥ ಕ್ಯಾಂಪ್ಗಳನ್ನು ಮಾಡೋಣ ಅಂತ ಹೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದ ಸಂಪ್ರದಾಯ ಅಶೋಕ್ ಅವ್ರು ಮಾಡಬೇಕಾಗಿ ಇವತ್ತಿನ
ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಕಿರಣ್ ಕೊಡ್ಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಅವರು ಬೇರೆ ಕಾರ್ಯಕ್ರಮಕ್ಕೆ ತುರ್ತಾಗಿ ಹೋಗಬೇಕಾಗಿತ್ತು. ಇಷ್ಟೊತ್ತು ನಮ್ಮೊಂದಿಗೆ ಕಾಲ ಕಳೆದಿದ್ದಾರೆ. ಹಾಗೆ ಈ ಸಭೆಯ ಮೇಲಿದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರಿಗೂ ಅತಿಥಿಗಳು ಹಾಗೂ ಸಭಾ ವೀಕ್ಷಕರಿಗೂ ಹಾಗೂ ಊರಿನವರಿಗೂ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತ ಬಿಜಾಡಿ ಪಡುಶಾಲೆ ಅವರಿಗೂ ಹಾಗೂ STMC ಅಧ್ಯಕ್ಷ ಮತ್ತು ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸುವಾಗ ಸಕ್ರಿಯವಾಗಿ ಭಾಗವಹಿಸಿದಂಥ ಆಶಾ ಕಾರ್ಯಕರ್ತರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾರ್ಯಕರ್ತರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೂ ಮಣಿಪಾಲ KMC ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ತಂಡದವರು ಈಗ ತಾನೇ ಆಗಮಿಸ್ತಾ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಓಕೆ, ಬನ್ನಿ. ಆಶಾ ವರ್ಕರ್ಸ್ ನಮ್ಮ ಪ್ರಾಥಮಿಕ PH ಮೇಡಮ್ ಟೀಚರ್ Wait, join again.